ಅವ್ರಿಗಂತೂ ಅಯ್ಯೋ ನಾನು ಏನ್ ಮಾಡ್ತಿದೀನ್ರಯ್ಯ ನನ್ಗೆ ಅರ್ಥ ಆಗ್ತಾ ಇಲ್ಲ. ನೀವ್ ಡೈಲಾಗ್ ಅಂದ್ರೆ ಸಾಯಿ ಕುಮಾರ್ ಸರ್ದು ಮೇನ್ ಸ್ಟ್ರೆಂತ್ ಡೈಲಾಗ್ ಸರ್. ಅವ್ರ ವಾಯ್ಸ್ನೇ ಕಟ್ ಮಾಡ್ಬಿಟ್ಟಿದ್ರು ನಮ್ ಡೈರೆಕ್ಟ್ರು. ಸರ್ ಇದೇನಿಲ್ಲ ಸರ್ ಈ ತರ ಅಯ್ಯೋ ಡೈಲಾಗ್ ಇಲ್ದಾಗ ನಾನು ಹೆಂಗ ಆಕ್ಟ್ ಮಾಡೋದು ನನ್ಗೆ ಏನಂತಾನೆ ಗೊತ್ತಾಗ್ತದೆ. ನೀನ್ ಸೀನು ನಂಗೆ ಹೇಳ್ತಾ ಇಲ್ಲ ಸರ್ ಬೇಡ ನಾನು ಹೇಳ್ತೀನಿ ಸರ್ ನಿಮ್ಗೆ ಇಲ್ಲಿ ಬೇಡ ಅಂತಂದ್ರೆ ಯಾಕಂದ್ರೆ ಅವ್ರಿಗೊಂದು ಏನೋ ಕ್ಯೂರಿಯಾಸಿಟಿ ಥಿಯೇಟರ್ ಅಲ್ಲೇ ಸಿನಿಮಾ ನೋಡ್ಬೇಕು ಅವಾಗೊಂದು ಅದೊಂದು ಕ್ಯೂರಿಯಾಸಿಟಿ ಎಕ್ಸೈಟ್ಮೆಂಟ್ ಇರುತ್ತೆ ಅನ್ನೋ ಒಂದು ಇದು ಚೆನ್ನಾಗ್ ಬಂದಿದೆ ಸರ್. ಹೆಂಗಿತ್ತು ಇಬ್ರು ಹೀರೋಯಿನ್ ತುಂಬಾ ಕೋಆಪರೇಟಿವ್ ಆಗಿದ್ದಾರೆ ಸರ್. ನನಗೆ ಅದಿತಿ ಪ್ರಭುದೇವ್ ಅವರು ತುಂಬಾ ಸಿನಿಮಾಗಳು ಮಾಡಿದ್ದಾರೆ. ನನ್ಗುನು ಅವ್ರ ಜೊತೆಗೆ ಮೊದಲನೇ ಸಿನಿಮಾ ನನ್ಗೆ ಮೊದಲನೇ ದಿನ ಫೇಸ್ ಮಾಡುವಾಗ್ಲೂ ಸಮೇತ ಲವ್ ಪ್ರಪೋಸ್ ಸೀನ್ ಅವ್ರ ಜೊತೆಗೆ ನನಗೊಂಥರ ಭಯ ಹೆಂಗಪ್ಪ ಏನಂತಂದ್ರು ಏನೋ ಅನ್ನೋ ಒಂದು ಇದು. ಬಟ್ ಅವ್ರು ನನ್ನ ಜೊತೆಗೆ ಬಂದು ಮಾತಾಡಿ ತುಂಬಾ ಸಪೋರ್ಟಿವ್ ಆಗಿ ಪ್ರತಿ ಸೀನಲ್ಲೂ ರಾಮರು ಹಿಂಗೆ 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 ಎಷ್ಟೇ ಸಿಂಪಲ್ ಇಷ್ಟು ಮಾಡ್ಬಿಟ್ರೆ ಮುಗಿದೋಯ್ತು ಅನ್ನೋ ಒಂದು ಕೋಪರೇಷನ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ಡಿಂಪಲ್ ಅಯತಿನೂ ಆಗಿರ್ಬೋದು ಸರ್. ಅವರು ಅಷ್ಟೇ ತೆಲುಗು ಸಿನಿಮಾ ಎಲ್ಲ ಮಾಡಿದ್ದಾರೆ. ಅವ್ರೂ ಸಮೇತ ಎಲ್ರು ಸರ್ ಅವ್ರಿಬ್ರೇ ಅಂತಲ್ಲ ಸರ್ ಪ್ರತಿ ನಮ್ಮ ತಂಡದಲ್ಲಿದ್ದಂತ ಎಲ್ಲಾ ಕಲಾವಿದ್ರು ಎಲ್ಲಾ ಟೆಕ್ನಿಷಿಯನ್ಲು ಹೊಸ್ಪ ಅಂದ್ರೆ ನಾನೇ ಸರ್. ಇನ್ ಮಿಕ್ಕಿದ್ ಎಲ್ರೂನು ತುಂಬಾ ಸಿನಿಮಾಗಳು ಮಾಡಿ ಅನುಭವ ಇತ್ತು ಎಲ್ರಿಗೂ ಇದ್ದಿತ್ತು. ನನ್ಗೆ ಯಾವತ್ತು ಎಲ್ಲೂನು ಯಾರೂನು ಒಂದು ಹೊಸಬ ಅನ್ನೋ ತರ ಫೀಲ್ ನ ಬರ್ದಿರೋ ತರ ಒಂದು ಏನೋ ಒಂದು 5-6 ಸಿನಿಮಾ ಮಾಡಿದ್ರೆ ಇರುತ್ತೆ ಗೊತ್ತಾ ಫೀಲಿಂಗ್ಸ್ ಆ ತರ ಒಂದು ಫೀಲ್ ಅಲ್ಲಿ ನನ್ನ ಕಂಫರ್ಟಬಲ್ ಝೋನ್ ತಗೊಂಡೋಗಿ ಸಿನಿಮಾ ಮಾಡ್ಸಿದಾರೆ ಸರ್.